يأتي نذيرك في نذر لم يأتي ಅದರಂತೆ ಇಮಾಮೆ ಗಜಾಲಿ ರಹಮತುಲ್ಲಾ ಅಲೈಹಿ ಅವ್ರು ಹೇಳಿದ್ರು, ಒಬ್ರು ಗಿಬಾತು ಚಾಳಿ ಹೇಳೋರ್ತಿರಲ್ಲ, ಇಲ್ಲಿನ ಟಿಟಿ ಅಲ್ಲಿ ಹೋಗಿ ಹಚ್ಚೋದು, ಅಲ್ಲಿನ ಟಿಟಿ ಇಲ್ಲೇ ಬಂದು ಹಚ್ಚೋದು, ಅಂತದಿಂತಾದು ಮಾತಾಡೋದು, ಒಟ್ಟು ಏನಾರೇ ಟಿಟಿ ಹಚ್ಚಿ ಅವರಿಗೆ ಹಾಳು ಮಾಡಬೇಕು, ಹೀಗೆ ಹಾಳು ಮಾಡಬೇಕು, ಈ ರೀತಿ ಮಾಡ್ತಿರ್ತಾರ ಜನರು. ಸ್ವಲ್ಪ ಅದೇ ಒಬ್ಬ ವ್ಯಕ್ತಿ ಇದ್ದ, ಹಜರತ್ ಇಮಾಮೆ ಗಜಾಲಿ ರಹಮತುಲ್ಲಾ ಹೇಳಕ್ ಕುಂತಿದ್ದಾರೆ. ಇದು ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ, ತಸನ್ನಿಫ್ ಅಂತ ಒಂದು ಪುಸ್ತಕ ಇದೆ. ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಕಡೆ ಬಂದ. ಆ ವ್ಯಕ್ತಿ ಏನ್ ಹೇಳ್ತಿದ್ದ, ಯಾರು ಒಳ್ಳೆವಾದ ಕೆಲಸ ಮಾಡುತ್ತಾರೆ ಅವರು ಒಳ್ಳೆ ರೀತಿ ಇದ್ದಾರೆ, ಯಾರು ಒಳ್ಳೆವಾದ ಕೆಲಸ ಮಾಡ್ತಾರೆ ಅವ್ರಿಗಾಗಿ ಒಳ್ಳೆತನ ಇದೆ, ಅವರು ಒಳ್ಳೆವಾದ ಜೀವನ ಮಾಡುತ್ತಾರೆ. ಯಾರು ಕೆಟ್ಟದು ಮಾಡುತ್ತಾರೆ ಅವ್ರದ್ದು ಕೆಟ್ಟನೆ ಅವ್ರಿಗೆ ಹಾಳು ಮಾಡುತ್ತದೆ, ಇದು ರಾಜ್ಕುಮಾರ ಮುಂದೆ ಬಂದು ಒಬ್ಬ ವ್ಯಕ್ತಿ ಹೇಳಕ್ ಕುಂತಿದ್ದಾನೆ ಚಿರಾಡಿ. ಇದು ಈಗ ಸ್ವಲ್ಪ ಜನರು ಈ ರೀತಿ ಹಕ್ಕಿನ ಮಾತು ಹೇಳೋದು, ಒಳ್ಳೆ ಮಾತು ಹೇಳೋರು ಸ್ವಲ್ಪ ಒಬ್ಬನೇ ಇದ್ದಾನೆ ವ್ಯಕ್ತಿ. ಆದ್ರೆ ಇಂತಾದ ವ್ಯಕ್ತಿಗೆ ನೋಡಿ ಬಹಳಷ್ಟು ಜನರು ಹೊಟ್ಟೆ ಕಿಚ್ಚು ಪಡ್ಕೊಂಡು ಇರ್ತಾರ. ಒಬ್ಬನೇ ಇರ್ತಾನೆ, ಹಕ್ಕಿನ ಮಾತು, ಒಳ್ಳೆತನ ಮಾತು, ಎಲ್ಲಾರು ಸುಧಾರಣೆ ಬಗ್ಗೆ ಹೇಳೋ ಒಬ್ಬನೇ ಇರ್ತಾನೆ. ಆದ್ರೆ ಉರಿಯೋರು ಬಹಳ ಮಂದಿ ಇರ್ತಾರ, ಚಾಳಿ ಹೇಳೋರು ಬಹಳ ಮಂದಿ ಇರ್ತಾರ, ಆ ವ್ಯಕ್ತಿಗೆ ಬೆಳೆಸೋರು ಬಹಳ ಮಂದಿ ಇರ್ತಾರ, ಆ ವ್ಯಕ್ತಿಗೆ ಹಾಳು ಮಾಡೋರು ಬಹಳ ಮಂದಿ ಇರ್ತಾರ. ಆದ್ರೆ ಹಕ್ಕಿನ ಮಾತು ಹೇಳೋರು ಅಲ್ಲ ಮೇಲೆ ನಂಬಿಕೆ ಇಟ್ರು. ಏಕೆಂದ್ರೆ ಅವ್ರು ಹೇಳೋದು ಹಕ್ಕಿದೆ, ಯಾರು ಒಳ್ಳೆವಾದ ಕೆಲಸ ಮಾಡುತ್ತಾರೆ ಅವರು ಒಳ್ಳೆ ರೀತಿ ಜೀವನ ಮಾಡ್ಕೊಂಡು ಹೋಗುತ್ತಾರೆ, ಯಾರು ಕೆಟ್ಟು ಮಾಡ್ತಾರೆ ಅವ್ರು ಕೆಟ್ಟನೆ ಅವ್ರಿಗೆ ಹಾಳು ಮಾಡುತ್ತದೆ. ಈ ಒಬ್ಬ ವ್ಯಕ್ತಿ ಇದು ಮಾತನ್ನು ಕೇಳಿ ರಾಜ್ಕುಮಾರ್ ಮುಂದೆ ಈ ರೀತಿ ಬಂದು ಹೇಳಕ್ ಕುಂತಿದ್ದಾನೆ ಅಂದ್ರೆ ಇದು ಗೌರವ ಮರ್ಯಾದೆ ಜಾಸ್ತಿ, ವ್ಯಾಲ್ಯೂ ಜಾಸ್ತಿ ಆಗುತ್ತದೆ. ನಾನು ಹೋಗಿ ರಾಜ್ಕುಮಾರ್ ಕಡೆ ನಾನು ಏನಾದ್ರೂ ಟಿಟಿ ಹಚ್ಚುವಂಗೆ ನಾನು ಸಾಯಿಸಲೇಬೇಕು, ಕೊಲೆ ಮಾಡಿಸಲೇಬೇಕು, ಹೋಗಿ ಸುಳ್ಳು ಹೇಳಿದ. ಟಿಟಿ ಹಚ್ಚಿದ ಆ ವ್ಯಕ್ತಿ ಸೈನಿಕ್ ಹೋಗಿ ಏನ್ ಮಾಡಿದ, ರಾಜ್ಕುಮಾರ್ ಕಿವಿ ಕಡೆ ಹೋಗಿ, ಐ ರಾಜ್ಕುಮಾರ, ಆ ವ್ಯಕ್ತಿ ಏನ್ ನಿಂತಿದ್ದಾನೆ ನಿಮ್ಮ ಬಗ್ಗೆ ಕೆಟ್ಟವಾದ ಮಾತು ಹೇಳುತ್ತಾನೆ, ನಿಮ್ಮ ಬಗ್ಗೆ ಕೆಟ್ಟ ರೀತಿ ಹೇಳುತ್ತಾನೆ, ನಿಮ್ಮ ಮುಂದೆ ಬಂದಿದ್ರೆ ಮೂಗುನ ಮೇಲೆ ಕೈ ಇಟ್ಕೊಂಡು ಬರುತ್ತಾನೆ, ಏಕೆಂದ್ರೆ ನಿಮ್ಮ ಬಾಯಿನಿಂದ ಕೆಟ್ಟವಾದ ವಾಸನೆ ಬರುತ್ತದೆ ಅಂತ ಹೇಳ್ತಾನೆ ಆ ವ್ಯಕ್ತಿ. ರಾಜ್ಕುಮಾರ್ ಕೇಳಿದ, ನಿನ್ಗೆ ಹೇಗೆ ಗೊತ್ತು, ನಾನು ನಿನ್ನ ಮಾತಿನ ಮೇಲೆ ನಾನು ಹೇಗೆ ನಂಬಬೇಕು, ನಾನೇ ಏಕೆ ನಂಬಬೇಕು ಅಂತ ರಾಜ್ಕುಮಾರ್ ಹೇಳಿದ. ಆ ಸೈನಿಕ ಹೇಳಿದ ನಂತರ ರಾಜ್ಕುಮಾರ್ ಆ ಸೈನಿಕ ಹೇಳಿದ, ಇಲ್ಲ ರಾಜ್ಕುಮಾರ, ನೀವು ಒಂದು ಸಾರಿ ಆ ವ್ಯಕ್ತಿಗೆ ಸಮೀಪ ಕರೀರಿ, ನೀವು ಅವ್ ಮೂಗುನ ಮೇಲೆ ಈ ರೀತಿ ಕೈ ಇಟ್ಕೊಂಡು ಬರ್ತಾನೆ ನೋಡ್ರಿ. ಹಂಗ ಏನಾದ್ರೆ ಆ ವ್ಯಕ್ತಿ ಬಂದಿದ್ದಾನಪ್ಪ ನನ್ನ ಕಡೆ ಅಂದ್ರೆ ನಾನು ಅವ್ನಿಗೆ ಮೊದಲೇ ಕೊಲೆ ಮಾಡ್ತೀನಿ ಅಂತ ರಾಜ್ಕುಮಾರ್ ನಿಯತ್ ಮಾಡ್ಕೊಂಡ. ಆ ವ್ಯಕ್ತಿ ಬರೋದು ಮುಂಚೆನೆ ಈ ಸೈನಿಕ ಏನ್ ಮಾಡಿದ, ಕಿಚನ್ ರೂಮ್ ಕಡೆ ಕರೆಸಿ ಜಾಸ್ತಿ ಬಳವಳ್ಳಿನ ಊಟ, ಏನು ಲಸುನ್ ಬಲ್ತೇನೆ, ठीक है, ಬಳವಳ್ಳಿ ಬಲ್ತೇನೆ ಓ ಜ್ಯಾದಾ, ಅದು ಜಾಸ್ತಿ ತಿನ್ನಿಸ್ಬಿಟ್ಟಿದ್ದ ಊಟ ಅಂತದ್ದು. ಈಗ ಬಳವಳ್ಳಿ ಜಾಸ್ತಿ ತಿಂದಿದ್ರೆ ವಾಸನೆ ಜಾಸ್ತಿ ಬರ್ತಿದ್ ಬಾಯಿನಿಂದ. ಈರುಳ್ಳಿ ठीक है, ಈರುಳ್ಳಿ ಜಾಸ್ತಿ ತಿನ್ನಿಸ್ಬಿಟ್ಟಿದ ಅಂತದ್ದು ಊಟ ಮಿಕ್ಸ್ ಆಗಿತ್ತು. ಈಗ ಜಾಸ್ತಿ ತಿಂದಿದ್ದಾನೆ, ಈಗ ರಾಜ್ಕುಮಾರ್ ನನಗೆ ಕರೀತಾನಪ್ಪ, ಈಗ ನಾನೇ ಹೋಗಿ ಮಾತಾಡ ಸಮೀಪ ಹೋಗಿ ನನ್ನ ಬಾಯಿನಿಂದ ವಾಸನೆ ಬರ್ತೈತಿ ಅಂತ ಆ ವ್ಯಕ್ತಿ, ಹಕ್ಕಿನ ಮಾತುಗಳ ವ್ಯಕ್ತಿ ಹೆದರ್ಕೊಂಡು ಭಯ ಪಡ್ಕೊಂಡು ನಿಂತಿದ್ದ. ರಾಜ್ಕುಮಾರ್ ಸಮೀಪ ಇರದ, ಬಾ ಇಲ್ಲಿ, ಹೇಗ್ ಬರ್ಬೇಕಿತ್ತು, ನೀನ್ ನನ್ನ ಬಗ್ಗೆ ಹಿಂಗ್ ಮಾತಾಡ್ತೀಯನ, ಹಿಂಗೆ. ಆ ಮನುಷ್ಯ ಏನು ಹಕ್ಕಿನ ಮಾತು ಹೇಳುವ ಈ ರೀತಿ ಬಾಯಿ ಮೇಲೆ ಹಿಂಗ್ ಕೈ ಇಟ್ಕೊಂಡು ಬಂದಿದ್ದ. ರಾಜ್ಕುಮಾರ್ ಆ ಸೈನಿಕನ ಮಾತು ನೆನಪು ಮಾಡಿದ್ದ. ಸೈನಿಕ್ ಬಂದು ಹೇಳಿದ್ದ, ನನ್ನ ಬಾಯಿನಿಂದ ವಾಸನೆ ಬರ್ತೈತಿ, ಮೂಗಿನ ಮೇಲೆ ಕೈ ಇಟ್ಕೊಂಡು ಬರ್ತಾನ ಅದು. ಆದ್ರೆ ಇವ ಈರುಳ್ಳಿ ತಿಂದಿದ ನಂದು ರಾಜ್ಕುಮಾರ್ ಗೊತ್ತಿಲ್ಲ, ಯಾಕೆಂದ್ರೆ ಸೈನಿಕ್ ಟಿಟಿ ಹಚ್ಚಿದಾನ. ಇಲ್ಲಿ ಸೈನಿಕ್ ಏನ್ ಮಾಡಿದಾನ, ಟಿಟಿ ಹಚ್ಚಿದಾನ. ಈ ರೀತಿ ಇದೆ ಅನ್ನೋದು ನೋಡ್ರಿ. ಹಕ್ಕಿನ ಮಾತು ಹೇಳುವ ಹಕ್ಕದಲ್ಲಿ ಅದಾನ, ಆದ್ರೆ ಏನು ಉರಿಯಾಕ ಕುಂತಿದ್ರು, ಏನ್ ಚಾಳಿ ಹೇಳುವ ಮನುಷ್ಯ ಅದ, ಯಾವ ರೀತಿ ಪ್ಲಾನಿಂಗ್ ಮಾಡಿದಾನ. ಇವತ್ತು ಇಂಥ ಜನ ಕಂಡು ಬರ್ತಾರ. ಹಕ್ಕಿನಲ್ಲಿ ಹೇಳೋರು ಹಕ್ಕಿನಲ್ಲಿ ಇರ್ತಾರ ಅವರು, ಆದ್ರೆ ಬೆಂಕಿ ಹಚ್ಚೋರು ಅಲ್ಲಿ ಹೋಗಿ ಬೆಂಕಿ ಹಚ್ತಾರ. ಬಂದು ಈ ವ್ಯಕ್ತಿಗೆ ಹಿಂದಿನಿಂದ ಯಾರ್ತಿ ನೀವು ಅಲ್ಲಿ ಹೋಗಿ ಬೀಳಬೇಕು ಅನ್ನೋದು ಬೆಳೆಸೋದ್ ಪ್ರಯತ್ನ ಮಾಡ್ತಾರೆ ಇಲ್ಲಿ. ಈಗ ಹೇಗೆ ರಾಜ್ಕುಮಾರ್ ನೋಡ್ಬೇಕಾಗಿತ್ತು, ನೋಡಿದ ನಂತರ ರಾಜ್ಕುಮಾರ್ ಏನ್ ಮಾಡಿದ, ಒಂದು ಪತ್ರದಲ್ಲಿ, ಅವ್ನಿಗೆ ಗೊತ್ತಿಲ್ಲ ಆ ವ್ಯಕ್ತಿಗೆ, ಮುಂದೆ ಬಂದಿದ್ದ ಹಕ್ಕಿನ ಮಾತು ಹೇಳೋ ವ್ಯಕ್ತಿಗೆ ಗೊತ್ತಿಲ್ಲ, ಪತ್ರದಲ್ಲಿ ಏನ್ ಬರಿದ, ಯಾಕೆಂದ್ರೆ ಒಂದು ದಜ್ಜಾಲ್ ಕೊಲೆ ಮಾಡುವ ಒಬ್ಬ ಮನುಷ್ಯ ಇರ್ತಿದ್ದ ಸೈನಿಕ. ಆ ಸೈನಿಕ ಬರ್ದ, ಸೈನಿಕ್, ಈ ವ್ಯಕ್ತಿ ನಿನ್ನ ಕಡೆ ಹೇಗೆ ಪತ್ರ ತಗೊಂಡು ಬರುತ್ತಾನೆ, ಈ ಪತ್ರವನ್ನು ಓದಿದ ನಂತರ ಮೊದಲಿಗೆ ಆಟೋಮೆಟಿಕ್ ಏನು ಕೇಳಬೇಡ, ಮೊದಲ ಕೊಲೆ ಮಾಡಿ ಈ ಒಂದು ತುಂಡು ನನ್ನ ಕಡೆ ಕಳಿಸು ಹಳ್ಳಿ ಅಂತೂ ರಾಜ್ಕುಮಾರ ಪತ್ರದಲ್ಲಿ ಬರೆದು ಆ ಹಕ್ಕಿನ ಮಾತು ಹೇಳೋ ವ್ಯಕ್ತಿಗೆ ಕೊಟ್ಟ. ಆ ವ್ಯಕ್ತಿ ಪತ್ರ ತಗೊಂಡು ಬರಾಕ್ ಕುಂತಿದ್ದ. ಬರ್ತಾ ದಾರಿಗೆ ಈ ಚಾಳಿ ಹೇಳುವ ಮನುಷ್ಯ ಏನಿದ್ದ, ಅವ್ರ ದಾರಿ ಒಳಗೆ ಭೇಟಿ ಆದ. ಎಲ್ಲಿ ಹೊಂಟಿದೀಯಾ, ಯಾಕೆಂದ್ರೆ ಗೊತ್ತಿಲ್ಲ ರಾಜ್ಕುಮಾರ್ ಏನ್ ಬರ್ತಾನೆ ಅದು ಈ ಸೈನಿಕ ಗೊತ್ತಿಲ್ಲ, ಚಾಳಿ ಹೇಳೋನ್ ಗೊತ್ತಿಲ್ಲ. ठीक है, ಅವ್ ಬಂದು ಆ ಹಕ್ಕಿನ ಮಾತು ಹೇಳುವ ವ್ಯಕ್ತಿಗೆ ಭೇಟಿ ಆಗಿದ ನಂತರ ಏನ್ ಕೇಳಿದ, ಎಲ್ಲಿ ಹೊಂಟಿದೀಯಾ, ಏನ್ ಕೊಟ್ಟಿದ್ದಾನೆ ರಾಜ್ಕುಮಾರ.
ಆ ಹಕ್ಕಿನ ಮಾತು ಹೇಳುವ ವ್ಯಕ್ತಿಗೆ ಅವನಿಗೆ ಗೊತ್ತಿದ್ದಿಲ್ಲ ಪತ್ರದಲ್ಲಿ ಏನ್ ಬರ್ತಿದ್ರು ಅಂತ. ಅವ ಏನ್ ಹೇಳಿದ, ರಾಜ್ಕುಮಾರ ನನ್ನ ಜೊತೆ ಮಾತಾಡಿ ನನಗೆ ಒಂದು ಬಹುಮಾನ ಬರೆದಿದ್ದಾನೆ ಪತ್ರಗಳಿಗೆ, ಈ ಬಹುಮಾನ ಈ ವ್ಯಕ್ತಿಗಳಿಗೆ ಸಿಗ್ತೈತೆ ಅಂತ ನನಗೆ ಹೇಳಿ ಕಳ್ಸಿದ್ದಾನೆ. ಆ ಚಾಳಿ ಹೇಳುವ ಮನುಷ್ಯ ಏನ್ ಮಾಡಿದ, ಇರೀಸ್ ಲಾಲಚ್ ಪಡ್ಕೊಂಡ, ನೀನ್ ಯಾಕೆ ತಗೊಂತಿ ಅದು ಬಹುಮಾನ, ನಾನ್ ತಗೋಬೇಕದು, ಯಾಕಂದ್ರೆ ನಾನ್ ಮಾಡಿದ ಕೆಲಸ ಅದು ಪತ್ರ ನನಗೆ ಕೊಡು. ಆಯ್ತು ನೀ ತಗೊಂತೇನು, ತಗೊಂಡ್ಬಿಡು ನೀನು ಪತ್ರ. ಆಯ್ತು ನೀ ತಗೊಂತೇನು ಪತ್ರ, ನೀನು ತಗೊಂಡ್ ಬಿಡು. ನೋಡ್ರಿ ಯಾವ ರೀತಿ ಇದೆ. ಅಲ್ಲಾಹನ ದಾರಿ ಬಳಿ ಇರೋರು ಹಣ ಸಂಪತ್ತಿಗೆ ಇಚ್ಛೆ ಪಡ್ಕೊಳ್ಳೋದಿಲ್ಲ. ಅಲ್ಲ ನಮ್ ಜೊತೆ ಇದ್ದಾನೆ, ಏನ್ ಮಾಡಿದ್ರೆ ಅವ ಅದಾನಪ್ಪ ಅಲ್ಹಮ್ದುಲಿಲ್ಲಾ. ಯಾಕಂದ್ರೆ ಮುಂಚೆನೆ ಹೇಳಕ್ ಕುಂತಿದ್ದಾರೆ ಇವರು, ಒಳ್ಳೆತನ ಮಾಡುವವರ್ದು ಒಳ್ಳೆ ರೀತಿ ಜೀವನ ನಡೆಯುತ್ತದೆ, ಯಾರು ಕೆಟ್ಟರು ಮಾಡ್ತಾರೆ ಅವ್ರು ಕೆಟ್ಟ ನಿಂದನೆ ಅವ್ರು ಹಾಳಾಗುತ್ತಾರೆ. ಹೀಗೆ ಆ ವ್ಯಕ್ತಿ ಚಾಳಿ ಹೇಳುವ ಮನುಷ್ಯ ಏನ್ ಮಾಡಿದ, ನನ್ಗೆ ಕೂಡ ನಾನ್ ತಗೋಬೇಕದು ಬೊಮ್ಮ, ಆಯ್ತು ನೀ ತಗೊಂಡ್ ಬಿಡು. ಯಾರ ಕಡೆ ಈ ವ್ಯಕ್ತಿ ಕಡೆ ಹೋಗ್ಬೇಕಂತ ಹೇಳಿದ್ದಾರೆ ರಾಜ್ಕುಮಾರ. ಆ ಪತ್ರ ತಗೊಂಡು ಹೇಗೆ ಆ ವ್ಯಕ್ತಿ ಕಡೆ ತಗೊಂಡು ಹೋಗ್ಬೇಕಿತ್ತು, ಆ ವ್ಯಕ್ತಿ ಪತ್ರ ತೆಗೆದು ಓದ್ತಾನಂತೆ. ಓದಿದ ನಂತರ ಅವಾಗ ಮುಖ ನೋಡಿದ, ಇದೇ ರೀತಿ ಬರ್ತಾನೆ, ಏನ್ ಬರ್ತಾನೆ ರಾಜ್ಕುಮಾರ, ನನ್ಗೆ ಮೊದಲಿಗೆ ಬಹುಮಾನ ಕೊಡು ಅಂತ ಚಾಳಿ ಹೇಳೋ ಮನುಷ್ಯ ಕೇಳ್ತಾನಂತೆ ಸೈನಿಕ. ಇವ ಹೇಳ್ತಾನ, ಬಹುಮಾನ ಬರ್ದಿಲ್ಲ ರಾಜ್ಕುಮಾರ, ನಿನ್ಗೆ ಕೊಲೆ ಮಾಡ್ಬೇಕಂತ ಬರ್ತಾನೆ ಪತ್ರನೊಳಗೆ. ನನ್ಗೆ ಕೊಲೆ ಮಾಡ್ಬೇಕಂತ, ಇಲ್ಲ ಅದು ಬ್ಯಾರಿಯರ್ಗಾಗಿತ್ತದು, ನನ್ಗೆಗಾಗಿ ಅಲ್ಲ. ಆದ್ರೆ ಆ ಕೊಲೆ ಮಾಡುವ ವ್ಯಕ್ತಿ ಹಿಂದೆ ಮುಂದೆ ಏನ್ ಕೇಳಿಲ್ಲ, ಇಲ್ಲ ರಾಜ್ಕುಮಾರ ಹುಕ್ಮ ಏನಿದೆ ಅದೇ ಪ್ರಕಾರ ನನಗೆ ಕೊಲೆ ಮಾಡ್ತೇನೆ ಅಂತ ಕೊಲೆ ಮಾಡಿದ. ಈಗ ದರ್ಬಾರ್ನಲ್ಲಿ ರಾಜ್ಕುಮಾರ ಕುರ್ಸಿ ಮೇಲೆ ಕುಂತಿದ್ದಾನೆ. ಆ ಹಕ್ಕಿನ ಮಾತು ಹೇಳುವ ಮನುಷ್ಯ ಏನಿದ್ದಾನೆ ಆ ವ್ಯಕ್ತಿ ದರ್ಬಾರ್ನಲ್ಲಿ ಬರ್ತಾನಂತೆ. ಬಂದಿದ ನಂತರ ರಾಜ್ಕುಮಾರ್ ನೋಡಿ ವಿಚಿತ್ರ ಆದ, ನಾನು ನಿನ್ಗೆ ಪತ್ರ ಈ ರೀತಿ ಬರೀದ್ ನಾನು ಕಳ್ಸಿದ್ದೇನೆ, ನೀ ಯಾಕೆ ಕೊಲೆ ಆಗಿಲ್ಲ. ಅವಾಗ ರಾಜ್ಕುಮಾರ್ ಕೇಳ್ತಾನೆ, ನಾನು ನಿನ್ಗೆ ಪತ್ರ ಕೊಟ್ಟಿದ್ದೆ, ಏನ್ ಮಾಡಿದೀಯಾ? ಆ ಹಕ್ಕಿನ ಮಾತು ಹೇಳುವ ವ್ಯಕ್ತಿ ಹೇಳ್ತಾನಂತೆ, ಇಲ್ಲ ಈ ರೀತಿ ದಾರಿ ಒಳಗೆ ನನಗೆ ಈ ವ್ಯಕ್ತಿಗೆ ಸಿಕ್ಕಿದ, ಅವ ಹಿಸ್ಕೊಂಡು ನಾನು ಅವ್ನು ಕೊಟ್ಟಿದ್ದೇನೆ. ಹೌದಾ, ಇದೇ ವ್ಯಕ್ತಿ ನಿನ್ಗೆ ಸಿಕ್ಕಿದ? ಹಾ, ಇದೇ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ. ನಿನ್ನ ಬಗ್ಗೆ ನನ್ನ ಮುಂದೆ ಈ ರೀತಿ ಹೇಳಿದ ಆ ವ್ಯಕ್ತಿ. ಏನ್ ಹೇಳಿದ ಈ ರಾಜ್ಕುಮಾರ, ಏನು ನನ್ನ ಬಾಯಿನಿಂದ ಕೆಟ್ಟ ವಾಸನೆ ಬರ್ತಂತಿತ್ತು, ನಿನ್ನ ಮಗುನ ಮೇಲೆ ಕೈ ಹಿಡ್ಕೊಂಡು ಬರ್ತೀಯ ಅಂತ ಆ ವ್ಯಕ್ತಿ ಹೇಳಿದ ನನ್ಗೆ ಸೈನಿಕ. ಯಾಕೆ ನನ್ನ ಬಾಯಿನಿಂದ ಕೆಟ್ಟ ವಾಸನೆ ಬರ್ತೈತಿ, ನಿಜಾನ? ಅವಾಗ ಆ ಹಕ್ಕಿನ ಮಾತು ಹೇಳೋ ವ್ಯಕ್ತಿ ಹೇಳಿದ, ಐ ರಾಜ್ಕುಮಾರ, ಇಲ್ಲ, ನಾನು ಆ ರೀತಿ ಯಾವತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ, ಅಂತದ್ದು ಯಾವತ್ತು ನಾನು ನಿಮ್ಮ ಬಗ್ಗೆ ಯಾವ ರೀತಿ ನಾನು ಯೋಚನೆ ಮಾಡಿಲ್ಲ ರಾಜ್ಕುಮಾರ. ಮತ್ತು ಕೈ ಮೂಗಿನ ಮೇಲೆ ಯಾಕೆ ಕೈ ಇಟ್ಕೊಂಡು ಬಂದಿದ್ಯಾ? ಐ ರಾಜ್ಕುಮಾರ, ನಾನು ಈರುಳ್ಳಿ ಜಾಸ್ತಿ ತಿಂದು ಬಂದಿದ್ಯಾ, ನನ್ನ ಬಾಯಿದ ವಾಸನೆ ನಿಮ್ ಕಡೆ ಬರಬಾರ್ದು, ನನ್ನ ಬಾಯಿ ವಾಸನೆ ತಗೊಂಡು ನೀವು ಶಿಫ್ಟ್ ಆಗಬಾರ್ದು ಅಂತ ನಾನು ಮೂಗ ಬಾಯಿ ಮೇಲೆ ಕೈ ಇಟ್ಕೊಂಡು ಬಂದಿದ್ದೆ ರಾಜ್ಕುಮಾರ. ಅವಾಗ ರಾಜ್ಕುಮಾರ ಖುಷಿ ಪಡ್ಕೊಂಡ, ನೋಡಿ ನಿನ್ನ ಬಗ್ಗೆ ಎಷ್ಟು ಟೀಟಿ ಹಚ್ಚಿ ನಿನಗೆ ಕೊಲೆ ಮಾಡಕ್ ಪ್ರಯತ್ನ ಮಾಡ್ತಿದ್ದೆ, ನಿನ್ನ ಮಾತು ಹಕ್ಕಿದೆ, ನೀನು ಏನ್ ಹೇಳ್ತಿದ್ಯಾ, ನೀನ್ ನಿಜ ಹೇಳಕ್ ಕುಂತಿದ್ಯಾ, ಏನು ಮಾತು ಹೇಳ್ತಾ ಆ ವ್ಯಕ್ತಿ, ಯಾರು ಒಳ್ಳೆವಾದ ಕೆಲಸ ಮಾಡುತ್ತಾರೆ, ಯಾರು ಒಳ್ಳೆ ರೀತಿ ಇರುತ್ತಾರೆ ಅವ್ರದ್ದು ಜೀವನ ಒಳ್ಳೆ ರೀತಿ ನಡೆಯುತ್ತಿದೆ, ಯಾರು ಕೆಟ್ಟರು ಮಾಡುತ್ತಾರೆ ಅವ್ರ ಕೆಟ್ಟನೆ ಅವರಿಗೆ ಹಾಳು ಮಾಡುತ್ತದೆ. ಆ ವ್ಯಕ್ತಿ ಕೆಟ್ಟವಾದ ಗೀಬತ್ ಮಾಡಿದ್ದ, ಚಾಳಿ ಮಾಡಿದ್ದ, ಇವತ್ತು ಅವನು ಗೀಬತ್ನೇ ಅವನಿಗೆ ಕೊಲೆ ಪರಿಣಾಮ ಆಗಿದೆ. ಆ ಗೀಬತ್ ಮಾಡಿದ ಕಾರಣ ಅವನಿಗೆ ಕರೆಕ್ಟ್ ಆಗಿ ಶಿಕ್ಷೆ ಸಿಕ್ಕಿದೆ. ನೋಡಿ ಕೆಟ್ಟವರು ಜನ ಈ ರೀತಿ ಇದ್ದಾರೆ. ಮತ್ತೆ ಹೇಳುತ್ತಾರೆ, ಹಜರತೆ ಫುಜೈಲ್ ಇಬ್ನೆ ಅಯಾಜ್ ರದಿಯಲ್ಲಾಹು ತಾಲಾ ಸಹಾಬಿ ರಸೂಲ್, ಅವ್ರದ್ದು ಸಹಾಬಿ ರಸೂಲ್ ಒಬ್ಬ ಶಿಷ್ಯ ಇದ್ದ. ಆ ಶಿಷ್ಯ ಸಾವಿನ ಸಮೀಪ ಇದ ನಂತರ ಹಜರತೆ ಫುಜೈಲ್ ಇಬ್ನೆ ಅಯಾಜ್ ರದಿಯಲ್ಲಾಹು ತಾಲಾ ಅನ್ನರು, ಈ ಶಿಷ್ಯ ಖಾಸ್ ಶಿಷ್ಯನಿಗೆ ಜಾಸ್ತಿ ಪ್ರೀತಿ ಮಾಡ್ತಾನೆ, ನನ್ನ ಶಿಷ್ಯ ಪಾವ ನನ್ ಕಡೆ ಓದಿದಾನ, ನನ್ ಕಡೆ ನಾನು ಯಾವ ರೀತಿ ಅದ್ರ ಮೇಲೆ ಪಾಲನೆ ಮಾಡಿದಾನ, ನಾನು ಹೇಳಿದ ಮೇಲೆ ನಡ್ಕೊಂಡು ಹೋಗಿದ್ದಾನ ಈ ವ್ಯಕ್ತಿ, ನನ್ನ ಶಿಷ್ಯ ಬಹಳ ಖಾಸ್ ಅದಾನ ಅಂತ ಅವರು ಜಾಸ್ತಿ ಪ್ರೀತಿ ಮಾಡ್ತಾರೆ. ಈಗ ಸಾವಿನ ಸಮೀಪ ಇದ್ದಾನೆ. ಅವರು ಬಂದ್ರು ಭೇಟಿ ಆಗಕ್. ಬಂದಿದ್ದ ನಂತರ ಮುಂದೆ ಸೂರ್ಯ ಯಾಸೀನ್ ಓದಾಕ್ ಕುಂತಿದ್ದಾರೆ, ಯಾಕಂದ್ರೆ ಸಾವು ಸಮೀಪ ಇದೆ. ಆ ಶಿಷ್ಯ ಹೇಳಿದ ಹುಡುಗ ಏನಂತ, ಐ ಗುರೂಜಿ, ಐ ಉಸ್ತಾದಿ ಮೊಹತರಂ, ನನ್ನ ಸಮೀಪ ಸೂರ್ಯ ಯಾಸೀನ್ ಓದಾಕ್ ಹೋಗ್ಬೇಡ್ರಿ, ನೀವು ಓದಿದ್ರೆ ಏನು ನನಗೆ ಲಾಭ ಪಡಂಗಿಲ್ಲ, ಓದಾಕ್ ಹೋಗ್ಬೇಡ್ರಿ. ಅವ್ರು ಸುಮ್ಮಾದ್ರು. ಮತ್ತು ಸ್ವಲ್ಪ ಸಮಯ ಆಗಿದ ನಂತರ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂತ ಜಿಕ್ರ ಮಾಡಕ್ ಹೊಂತಿದ್ರು. ಯಾಕಂದ್ರೆ ಸಾವು ಸಮೀಪ ಇದೆ. ನೋಡಿ, ಸಾವು ಸಮೀಪ ಇದೆ, ಸೂರ್ಯ ಯಾಸೀನ್ ಓದಾಕ್ ಹೊಂತಿದ್ದಾರೆ, ಸಾವು ಸಮೀಪ ಇದೆ. ಅವ್ರ ಮುಂದೆ ಏನು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಓದಾಕ್ತಿದ್ದಾರೆ. ಯಾಕಂದ್ರೆ ವ್ಯಕ್ತಿ ಸಾಯೋದು ಮುಂಚೆ ಯಾರು ಸಾಯ್ತಾ ಇರ್ತಾರ, ಯಾರ್ದು ನಜಾ ಸಕ್ರಾತ್ ನಲ್ಲಿ ಇರ್ತಾರ, ಅವ್ರ ಮುಂದೆ ನಾವು ಕುಂತು ಅಳಬಾರ್ದು, ಕುರಾನ್ ತಿಲಾವತ್ ಮಾಡ್ಬೇಕು. ಇಲ್ಲ ಅಂದ್ರೆ ಜೋರಾಗಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂತ ನಾವು ಹೇಳ್ತಾ ಇರ್ಬೇಕು. ಇವತ್ತು ಹೆಣ್ಮಕ್ಳು, ಮನೆಯವರು, ಪುರುಷರು ಏನ್ ಮಾಡ್ತಾರೆ, ಎಲ್ಲಾರು ಜೋರಾಗಿ ಚೂರು ಮಾಡ್ತಾರ. ಅವ ಸಾಯೋ ಮನುಷ್ಯರಿಗೆ ಅಳದು ನೋಡಿನ ಮೊದಲಿಗೆ ಹೋಗ್ಬೇಕು ಅವ್ನು ಜಗತ್ ಬಿಟ್ಟ. ಅವ ಸಾಯೋ ಮನುಷ್ಯ ಇವ್ರು ಅಳದು ನೋಡಿ ನಾವು ಓಡಬೇಕು ಅವ ಮೊದಲಿಗೆ, ಬ್ಯಾಡಪ್ಪ ಇವ್ರು ಯಾವ ರೀತಿ ಅಳಕುಂತಿದಾರ ಅಂತದೇನ್ ನೋಡಿದಾರೆ ಇವರು. ಯಾಕೆಂದ್ರೆ ಕಷ್ಟ ಇವನ್ಗಿದೆ. ಈ ವ್ಯಕ್ತಿ ಫರಿಷ್ಠ ನೋಡಕ್ ಕುಂತಿದ್ದಾನೆ, ನನ್ನ ಮುಂದೆ ಬಂದಿದ್ದಾರ ಫರಿಷ್ಠಗಳು ನಿಂತಿದಾರ. ಹೇಗೆ ಸಮಯ ಒಂದು ಮುಳ್ಳು ಹೇಗೆ ಮುಂದೆ ಬರ್ತಿದೆ, ಅದೇ ಸಮಯಕ್ಕೆ ನಿನ್ನ ಆತ್ಮ ತೆಗಿಬೇಕು. ಫರಿಷ್ಠಗಳು ಬಂದು ಮುಂದೆ ನಿಂತಿದ್ದಾರ ಮನುಷ್ಯನ ಮುಂದೆ. ವ್ಯಕ್ತಿ ಸಕ್ರಾತ್ ನಲ್ಲಿ ಅದಾನ, ಬೆಡ್ಡಿನ ಮೇಲೆ.
ಮನೆಯವರು ಬುದ್ಧಿವಂತರು ಇದ್ದವ್ರು ಏನ್ ಮಾಡ್ತಾರ, ಕಲ್ಮಾ ಓದ್ತಾರ, ಕುರಾನ್ ಶರೀಫ್ ಓದ್ತಾರ. ದಡ್ಡರಿದ್ದವ್ರು ಏನ್ ಮಾಡ್ತಾರ, ಚಿರಾಡಿ ಜೋರಾಗಿ ಎಕ್ದಮ್ ಚಿಲ್ಲಾಟ ಮಾಡಿ ಮಾಡಿ ಅಳು ಶುರು ಮಾಡಿಬಿಡ್ತಾರ. ಹಾ ಹೂ ಹೀ ಬಿಡ್ಬೇಡಪ್ಪ, ನೀನು ಹೋಗಿ ಬೇಡಪ್ಪ, ಎದಕ್ ಬಿಟ್ಟು ಹೊಂಟಿದೀಯಪ್ಪ, ನೀನು ಹೋಗಿ ಬೇಡಪ್ಪ, ಕೈ ಕಾಲಿ ಹಿಡ್ತಿರ್ತಾರ. ಸಾವಿನ ಸಮೀಪ ಮನುಷ್ಯರಿಗೆ ಏನು ಅವಶ್ಯಕತೆ ಇರ್ತೈತಿ ಆ ವ್ಯಕ್ತಿಗೆ? ಕಲ್ಮಾ, ಕುರ್ಆನಿನ ಜಿಕ್ರು. ಎಷ್ಟು ನೀವು ಆ ವ್ಯಕ್ತಿ ಸಮೀಪ ಕುರಾನ್ ಶರೀಫಿನ ತಿಲಾವತ್ ಮಾಡ್ತೀರಾ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲ್ ಓದ್ತೀರಿ ನೀವು, ಅಷ್ಟೊಂಗೆ ಜಾಸ್ತಿ ಶಾಂತಿ ಸಿಗ್ತಾ ಇರ್ತೈತಿ. ನಿಮ್ಮ ಕಲ್ಮಾ ಓದೋದು ನೋಡಿ ಅವನಿಗೆ ಕೇಳ್ತಾ ಇರ್ತಾನ ವ್ಯಕ್ತಿ, ಆ ಕೇಳೋದು ನೋಡಿ ಬರೀ ಹೃದಯ ಇಲ್ಲ ಅಂದ್ರೆ ನ್ಯಾಲಿಗಿನಿಂದ ಆ ವ್ಯಕ್ತಿ ಸಾಯೋದು ಮುಂಚೆ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿ ಸತ್ತಿದಾನಪ್ಪ ಅಂದ್ರೆ ಡೈರೆಕ್ಟ್ ಸ್ವರ್ಗನೇ ಹೋಗುತ್ತಾನ. ಇವತ್ತು ನಮ್ಮ ಮನೆಯ ಹಿರಿಯರಿಗೆ ನಾವು ಸ್ವರ್ಗನೇ ಕಳಿಸೋದು ನಾವು ಪ್ರಯತ್ನ ಮಾಡಬೇಕು, ನರಕರಲ್ಲಿ ಅಲ್ಲ. ನಾವು ಏನ್ ಮಾಡ್ತೀವಿ, ಕಲ್ಮ ಓದಂಗಿಲ್ಲ ನಾವು. ಹೊಂಟಿದಾಳಮ್ಮ ನಮ್ಮ ಅಮ್ಮ, ಹೊಂಟಿದಾಳ ನಮ್ಮ ಅತ್ತಿ, ಚೀರಾಗಿ ರೋಡಾಗಿ, ಈ ನಾವು ಮಾಡಬಾರ್ದು. ನಾವು ಕಲ್ಮ ಓದ್ತಾ ಇರ್ಬೇಕು, ಕುರಾನ್ ಶರೀಫ್ ಓದ್ತಾ ಇರ್ಬೇಕು. ಯಾರಾದ್ರೂ ಹೇಳಕ್ ಕುಂತಾರೆ ಅಳಬಾರ್ದು, ಕಲ್ಮ ಓದು. ಮಗಳಿದಾಳ ತಾಯಿ ಮುಂದೆ ಕಲ್ಮ ಲಾ ಇಲಾಹ ಇಲ್ಲಲ್ಲಾಹ್, ಅಮ್ಮಿ ಲಾ ಇಲಾಹ ಇಲ್ಲಲ್ಲಾಹ್ ಓದ್ರಿ ಅಮ್ಮಿ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್. ಅವ್ರಿಗೆ ಓದಾಕ ಬರಾಕುತ್ತಿಲ್ಲ ಅಂದ್ರೆ ಆತನ ಓದ್ತಾ ಇರ್ಬೇಕು. ಅವ್ರ ಕಿವಿನಿಂದ ಕೇಳ್ದಿರ್ತಾರ, ಬರೀ ನ್ಯಾಲಿಂದ ಅಷ್ಟೇ ಇರ್ದಿಲ್ಲ, ಹೃದಯ ಒಳಗೆ ಓದಿದ್ರೆ ಸಾಕ್ರಿ. ಅವರು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಎಷ್ಟು ಓದಿ ಅವ್ರ ಕಣ್ಣು ಮುಚ್ಚಿದ್ರೆ ಸಾಕು, ಅಲ್ಹಮ್ದುಲಿಲ್ಲಾಹ್. ಅವ್ರು ಎಷ್ಟು ಶಾಂತಿನಿಂದ ಅವ್ರ ಆತ್ಮ ಹೋಗ್ತೈತಿ. ಏನೋ ಮಾಡಿದ್ರು. ಹಜರತ್ ಫುಜೈಲ್ ಇಬ್ನ್ ಅಯಾಜ್ ಅವರು ಸೂರ್ಯ ಯಾಸೀನ್ ಓದಾಕ್ ಕುಂತಿದ್ರು. ಶಿಷ್ಯ ಹೇಳಿದ, ಐ ಉಸ್ತಾದ್ ಓದಾಕ್ ಹೋಗ್ಬೇಡ್ರಿ, ಅದರಿಂದ ಏನ್ ಲಾಭ ಇಲ್ಲ. ಮತ್ತು ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಹೇಳಿದ್ರೆ, ಐ ಉಸ್ತಾದ್ ಇದನ್ನು ಓದಾಕ್ ಹೋಗ್ಬೇಡ್ರಿ. ಇಷ್ಟು ಹೇಳಿ ಆ ಶಿಷ್ಯ ಏನು ಕಣ್ಣುವನ್ನು ಮುಚ್ಚಿದ ನಂತರ ಹಜರತ್ ಫುಜೈಲ್ ಇಬ್ನ್ ಅಯಾಜ್ ಮನೆಯಲ್ಲಿ ಬಂದು ಬರೀ ರಾತ್ರಿ ಹಗಲು ಅಳತಿದ್ರು. ನನ್ನ ಶಿಷ್ಯ ಈ ರೀತಿ ಸಾವು ನಂಬಿದಾನ, ಈ ರೀತಿ ಸಾವು ಸಿಕ್ಕಿದೆ ನನ್ನ ಶಿಷ್ಯನಿಗೆ, ಕಾರಣ ಯಾಕೆ? ಅಂತದ್ ಏನ್ ಕೆಲಸ ಮಾಡಿದಾನೆ ನನ್ನ ಶಿಷ್ಯ? 40 ದಿನ ಆಗಿದ್ದ ನಂತರ ಶಿಷ್ಯನ್ಗೆ ಕನಸಿನಲ್ಲಿ ನೋಡಿದ್ರು. ಅವರು ಕನಸಿನಲ್ಲಿ ನೋಡಿದ ನಂತರ ಶಿಷ್ಯನ್ ಕೇಳ್ತಾರಂತೆ, ಐ ನನ್ನ ಶಿಷ್ಯ, ಅಂತದ್ ಏನ್ ಕೆಲಸ ಮಾಡಿದ್ಯಾ ನಿನ್ನ ಮೇಲೆ? ನಾನು ಈ ರೀತಿ ನಾನು ವಿಚಾರ ಭಾವನೆ ಇಟ್ಕೊಂಡಿದ್ದಿಲ್ಲ ನಾನು ನಿನ್ನ ಮೇಲೆ. ನೀ ಕಲ್ಮಾನ್ ಓದಾಕ ಕೊಟ್ಟಿಲ್ಲ, ಸೂರ್ಯ ಯಾಸೀನ್ ಓದಾಕನ ಕೊಟ್ಟಿಲ್ಲ, ನೀನು ಅಂತದ್ ಏನ್ ಕೆಲಸ ಮಾಡಿದೀಯಾ? ಏನ್ ನೋಡ್ತಾರಂತೆ, ಶಿಷ್ಯನ್ಗೆ ಕೈ ಹಿಡಿದು ನರಕಲ್ಲಿ ತಗೊಂಡು ಹೋಗಾಕ್ ಕುಂತಿದ್ದಾರೆ. ನರಕಲ್ಲಿ ಹೋಗೋದ ಕಾರಣ ಯಾಕೆ? ನೀನು ಅಂತದ್ ಯಾವ್ದು ಪಾಪ ಮಾಡಿದೀಯಾ? ಅವಾಗ ಶಿಷ್ಯ ಹೇಳ್ತಾರಂತೆ ಕನಸಲ್ಲಿ, ಐ ಉಸ್ತಾದಿ ಮುಹತರಂ, ನನ್ನಿಂದ 3 ಪಾಪವನ್ನು ಆಗಿದೆ ಪ್ರಪಂಚದಲ್ಲಿ. ಏನು 3 ಪಾಪವನ್ನು ಆಗಿದೆ ಐ ಉಸ್ತಾದಿ ಮುಹತರಂ. ಮೊದಲೇ ಪಾಪ ಯಾವ್ದಂದ್ರೆ, ನಾನು ಗೀಬತ್ ಜುಗುಲ್ಖೋರಿ ಮಾಡ್ತಿದ್ದೆ, ಚಾಳಿ ಹೇಳ್ತಿದ್ದೆ. ನನ್ನ ಗೆಳೆಯರ ಮುಂದೆ ನಾನು ಒಂತರಹದ್ದು ಮಾಡ್ತಿದ್ದೆ, ಮಾತುವನ್ನು ಹೇಳಿದ್ದೆ, ನಿಮ್ಮ ಕಡೆ ಬಂದು ಒಂತರಹದ್ದು ಮಾತಾಡ್ತಿದ್ದೆ. ಅಲ್ಲೇ ಬೇರೆ ಮಾತು, ಇಲ್ಲಿನ ಬೇರೆ ಮಾತು, ಒಟ್ ಡಿವೈಡ್ ಮಾಡುದು ಬೇರೆ. ಚಾಳಿನೇ ಇದೆ. ಚಾಳಿ ಅಂದರೆ ಬರೀ ಅವರು ಹೃದಯ ಒಳಗೆ ಬೆಂಕಿ ಹಾಕೋದು. ಅವರು ಬೇರೆ ಬೇರೆ ಆಗ್ಬೇಕು, ಕೂಡಬಾರ್ದು, ಇವರು ಒಕ್ಕಟ್ಟಾಗಿ ಇರಬಾರ್ದು. ಇವ್ರ ಮನೇನಾಗಿ ಬೇರೆ ಆಗ್ಬೇಕು, ಇವ್ರ ಮನೇನ ಬೇರೆ ಬೇಕು. ಹೀಗೆ ಚಾಳಿ ಬಹಳಷ್ಟು ತರಹ ಇದು ಮಾಡ್ತಿರ್ತಾರ ಜನರು, ಎಲ್ಲರ ಮೇಲೆ ಅದರ ಪಾಲನೆ ಮಾಡ್ತಿರ್ತಾರ. ಹೀಗಿದ್ರೆ ಮಗ ತಾಯಿನಿಂದ ದೂರ ಆಗ್ಬೇಕು, ಹೀಗೆ ಸೊಸೆ ಅತ್ತಿನಿಂದ ದೂರ ಆಗ್ಬೇಕು, ಹೆಂಡತಿ ಗಂಡನಿಂದ ದೂರ ಆಗ್ಬೇಕು. ಆದ್ರೆ ಅಂತ ಜನರು ಯಾರಾದ್ರೆ ನಮ್ಮ ಸೊಸೆ ಬಗ್ಗೆ ಆಗ್ಲಿ, ಗಂಡನ ಬಗ್ಗೆ ಆಗ್ಲಿ, ಮಗನ ಬಗ್ಗೆ ಆಗ್ಲಿ, ಏನಾದ್ರೆ ಅತ್ತಿ ಬಗ್ಗೆ ಹೇಳಕ್ ಕುಂತಾರ ಅಂದ್ರೆ, ಅದ ರೀತಿ ನಮ್ ಕಡೆ ಮಾತಾಡ್ ಹೋಗ್ಬೇಡಮ್ಮ, ನನ್ನ ಅತ್ತಿ ನನ್ಗಾಗಿ ಚಲೋ ಅದ, ಅಕ್ಕಿ ಹೆಂಗಿರಲಿ ನನ್ನ ಅತ್ತಿ ನನ್ಗಾಗಿ ಚಲೋ ಅದ, ನನ್ನ ಅಪ್ಪಾಜಿ ನನ್ಗಾಗಿ ಚಲೋ ಅದಾನ, ನನ್ನ ಗಂಡ ನನ್ಗಾಗಿ ಚಲೋ ಅದಾನ, ಏನಿರಿ. ಯಾಕೆಂದ್ರೆ ಬೇರೆ ಜನರ ದೃಷ್ಟಿ ಒಳಗೆ ತಪ್ಪನೆ ಕಾಣೋದು, ಒಳ್ಳೆ ರೀತಿ ಯಾವ್ದು ನೋಡಿಂಗಿಲ್ಲ ಅವ್ರು. ಮತ್ತು ಒಳ್ಳೇದು ನೋಡಿದ್ರೆ ಬೆಳಂಗಿಲ್ಲ, ಜಾದು ಮಂತ್ರ ಚಾಲು. ಇದು ಮತ್ತು ಎತ್ತರದ ಬರಾತಾರಪ್ಪ, ಒಂದು ಚಲೋ ರೀತಿ ಹೋಗ್ತಾರೆ, ಚಾಲೂನ ಲಿಂಬೆ ಹಣ್ಣು, ಈ ರೀತಿ ಮಾಡ್ತಾರ. ಮತ್ತಿಲ್ಲಿ ಮನೆ ಒಳಗೆ ಟಿ ಹಚ್ಚಿ ಇವ್ರಿಗೆ ಬೇರೆ ಮಾಡಕ್ ಪ್ರಯತ್ನ ಮಾಡ್ತಿರ್ತಾರ. ಶಿಷ್ಯ ಏನ್ ಹೇಳಿದ, ಐ ಹಜರತ್, ನಾನು ಚಾಳಿ ಹೇಳ್ತಿದ್ಯಾ, ಗೀಬತ್ ಜುಗುಲ್ಖೋರಿ ಮಾಡ್ತಿದ್ಯಾ, ಇದು ಮೊದಲೇ ಪಾಪ ನನ್ನಿಂದಾಗಿದೆ. ಬ್ಯಾರೆದು ಯಾವ್ದಂದ್ರೆ, ನನ್ನ ಗೆಳೆಯರು ಹೇಗೆ ನನ್ನಿಂದ ಮುಂದೆ ಹೋಗ್ತಿದ್ರು ಅವ್ರಿಗೆ ನೋಡಿ ನಾನು ಹಸದ್ ಮಾಡ್ತಿದ್ಯಾ, ಹೊಟ್ಟೆ ಕಿಚ್ಚು ಪಡ್ಕೊತಿದ್ಯಾ, ಉರಿತಿದ್ಯಾ. ಇದು 2ನೇ ನನ್ನಿಂದ ಪಾಪ ಇದೆ. 3ನೇ ಪಾಪ ಯಾವ್ದಂದ್ರೆ, ಹಜರತ್ ಐ ಉಸ್ತಾದಿ ಮೊಹತರಂ, ನಾನು ಡಾಕ್ಟರ್ ಕಡೆ ಹೋಗಿದ್ಯಾ, ನನ್ಗೆ ಒಂದು ರೋಗ ಇದೆ, ಆ ರೋಗದ ಔಷಧಿ ಡಾಕ್ಟರ್ ಏನ್ ಹೇಳಿದಾನೆ, ವರ್ಷಕ್ಕೆ 1 ಸಾರಿ ನೀ ಶರಾಯಿವನ್ನು ಕುಡಿಬೇಕು. ಶರಾಯಿ ಕುಡಿದಿದ್ರೆ ಅಷ್ಟೇ ನಿನ್ನ ರೋಗ ದೂರ ಆಗಬಹುದು, ಇಲ್ಲಾಂದ್ರೆ ರೋಗ ದೂರ ಆಗಂಗಿಲ್ಲ. ನಾನು ವರ್ಷಕ್ಕೆ 1 ಸಾರಿ ನಾನು ಶರಾಯಿ ಕುಡಿತಿದ್ಯಾ. ನನ್ನಿಂದ ಪ್ರಪಂಚದಲ್ಲಿ 3 ಪಾಪ ಆಗಿದೆ. ಪ್ರಪಂಚದಲ್ಲಿ 3 ಪಾಪ ಆಗಿದೆ ಉಸ್ತಾದಿ ಮೊಹತರಂ. ನೋಡ್ರಿ, ಇಷ್ಟು ಮುತ್ತಕಿ, ಇಷ್ಟು ಪರಹೇಜ್ಗಾರ ಆಗಿದ್ರೆ 3 ಪಾಪ ನನ್ನ ನಾಲ್ಕು ಹೋಗಾಕ್ ಕುಂತಿದ್ದಾನೆ.
ಇವತ್ತು ನಮ್ಮ ಜನರು, ಪ್ರಪಂಚ ಇರೋರು, ಅಕ್ಕ ತಂಗಿರಾಗ್ಲಿ, ಪುರುಷರಾಗ್ಲಿ, ಇವತ್ತು ಅವ್ರಿಗೆ ಯೋಚನೆ ಮಾಡ್ಬೇಕು, ನಾನು ಎಷ್ಟು ಜನರನ್ನ ಜೀವನ ಹಾಳು ಮಾಡಿದ್ದೇನೆ, ಎಷ್ಟು ಜನರ ಜೀವನ ಕೆಡಿಸಿ ನಾನು ಎಷ್ಟು ಸುಮ್ಮನೆ ಕುಂತಿದ್ದೇನೆ. ಅದರಿಂದ ಏನ್ ಲಾಭ ಹೇಳ್ರಿ? ಬೇರೆ ಜನರ ಜೀವನ ಹಾಳು ಮಾಡಿ, ಅವ್ರಿಗೆ ಅಳಸಿ, ಅವ್ರಿಗೆ ತಳಗ್ ಬೆಳೆಸಿ ನಾವು ಸುಖವಾಗಿ ಇರಬೇಕಂದ್ರೆ ಇದು ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ಅವ್ರಿಗೆ ಬೆಳೆಸ್ತೀರಾ. ಒಂದು ಹದೀಸ್ ಮುಬಾರಕ್ನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಬೇರೆ ಜನರಿನ ಕಷ್ಟಗಳನ್ನು ನೋಡಿ, ದುಃಖಗಳನ್ನು ನೋಡಿ, ಬಡತನ ನೋಡಿ ನಗಾಕ್ ಹೋಗ್ಬೇಡ್ರಿ. ಇವತ್ತು ಅವ್ರ ಮೇಲೆ ಕಷ್ಟ, ತೊಂದರೆ, ಬಡತನ ಬಂದಿದೆ, ನಾಳೆ ನಿಮ್ಮ ಮೇಲೆ ಬರಬಹುದು. ಅವ್ರಿಗೆ ನೋಡಿ ನಗಾಕ್ ಹೋಗ್ಬೇಡ್ರಿ ನೀವು. ಬಡವರ ಜನರಿಗೆ ನೋಡಿ ನಗಾಕ್ ಹೋಗ್ಬೇಡ್ರಿ ನೀವು. ಇವತ್ತು ಅವ್ರಿಗೆ ಬಂದಿದೆ, ನಾಳೆ ನಿಮ್ಗೆ ಬರ್ತೈತಿ. ಈಗ ಏನ್ ಮಾಡ್ಬೇಕಂತ ಬಡವರ ಜನರಿಗೆ ನೋಡಿದ್ರೆ, ದುಃಖಗಳಿಗೆ ನೋಡಿದ್ರೆ, ಯಾರ ತೊಂದ್ರೆ ನೋಡಿದ್ರೆ ನಾವು ಏನ್ ಮಾಡ್ಬೇಕು? ದುವಾ ಮಾಡ್ಬೇಕು. ದುವಾ ಬಿಟ್ಟು ಮತ್ತೆ ಇರ್ಲಿಲ್ಲ ರೀ. ಹಸದ ಯಾರಾದ್ರೂ ಮಾಡ್ತಾರ, ಏನಾದ್ರೂ ಒಳ್ಳೆ ರೀತಿ ಬಂದಿದಾರಪ್ಪ ದಾರಿ ಒಳಗೆ ದುವಾ ಮಾಡ್ರಿ ನೀವು. ಯಾರಾದ್ರೆ ಕಷ್ಟ ದುಃಖನೆಲ್ಲದಾರ ದುವಾ ಮಾಡ್ರಿ, ಯಾ ಅಲ್ಲಾ ಅವ್ರ ದುಃಖಗಳು ದೂರ ಮಾಡಪ್ಪ ಯಾ ಅಲ್ಲಾ. ನಾವು ಯಾವ ದಾರಿಯಲ್ಲಿ ಇದೀವಿ, ಇನ್ನೂ ನಾವು ಎತ್ತರದ ಹೋಗ್ತೀವಿ, ಅದೇ ಕೆಳಗೆ ನಾವು ಬೆಳಂಗಿಲ್ಲ. ಬ್ಯಾರ್ಯರ ಬಗ್ಗೆ ನಾವು ಒಳ್ಳೆವಾದ ದುವಾ ಮಾಡಿದ್ರೆ, ಬ್ಯಾರ್ಯರ ಬಗ್ಗೆ ಕೆಟ್ಟ ವಿಚಾರಣೆ ಮಾಡಿದ್ರಪ್ಪ, ಅವ್ರ ಬಗ್ಗೆ ನಾವು ತಳಗ್ ಬೆಳೆಸ್ಬೇಕು ಅವರಿಗೆ, ಅಂದ್ರೆ ನಾವು ಯಾವತ್ತೂ ಜೀವನದಲ್ಲಿ ಎತ್ತರದ ಬರಂಗಿಲ್ಲ, ಸುಖವಾಗಿ ಜೀವನ ನಮ್ದು ನಡೆಯೋದಿಲ್ಲ. ठीक है ಏನಾದ್ರೆ ಆಗ್ಲಿ ನಾವು ಅಲ್ಲಾಹನ ಕಡೆ ದುಆವನ್ನು ಮಾಡ್ತಾ ಇರಬೇಕು, ಅಲ್ಲಾಹನ ಕಡೆ ಮಾಫಿ ಕೇಳ್ತಾ ಇರಬೇಕು. ಇವತ್ತು ನಾವು ಇದು ನಿಯತ್ ಮಾಡ್ಕೊಂಡು ಹೋಗೋರಿ ನೀವೆಲ್ಲರೂ ಏನಂತ, ಅಯ್ಯ ಅಲ್ಲಾ ನನ್ಗೆ ಇಷ್ಟು ವರ್ಷ ಸಿಕ್ತು, ಹಂಗೆ ನನ್ನಿಂದ ಅಪ್ಪಿ ತಪ್ಪಿ ನನಗೆ ಯಾರಾದ್ರೆ ನೋಡಿ ಅಂತದ್ದು ನಾನು ತಪ್ಪು ಪಾಪ ಮಾಡಿದಂದ್ರೆ ಅಲ್ಲ ನನಗೆ ಕ್ಷಮಾ ಮಾಡಿ ಅಲ್ಲ, ನನ್ನ ಪಾಪವನ್ನು ಕ್ಷಮಾ ಮಾಡಿ ಅಲ್ಲ. ನಾವು ದುವಾ ಸಾಕ್ರಿ ಅಲ್ಲಾಹ್ ಮಾಡ್ಬೇಕು. ಈ ದುವಾವನ್ನು ಮಾಡೋ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ವ್ಯಕ್ತಿ ಪ್ರಪಂಚದಲ್ಲಿ ಇದ್ದಿದ ನಂತರ 60, 70, 50 ವರ್ಷ, 40 ವರ್ಷ ಕಳಿತಾನ. ಆದ್ರೆ 40 ವರ್ಷದಲ್ಲಿ ಏನೇನ್ ಮಾಡಿದಾನ ಅಂದ್ರೆ ಅವ್ನಿಗೆ ಗೊತ್ತಿರಂಗಿಲ್ಲ. ನಾನೇನೇ ಮಾಡಿದ್ದೀನಿ. ಆದ್ರೆ ನಾವು ನೆನಪು ಎಲ್ಲ ನಮ್ಗೆ ಗೊತ್ತಿರಂಗಿಲ್ಲ. ಆದ್ರೆ ಒಂದೇ ನೆನಪಿನ ಎಲ್ಲ ಒಂದ್ ಕಡೆ ಜಮಾ ಮಾಡಿ ಒಂದೇ ತರ ನಾವು ಕಳಿಸ್ಬೇಕು. ಅಲ್ಲ ನಾನು ಏನ್ ಪಾಪ ಮಾಡಿದ್ದೀನಿ ಕ್ಷಮಾ ಮಾಡಿ ಅಲ್ಲ, ನನ್ನಿಂದ ಆಗಿದ್ದು ಪಾಪ ಕ್ಷಮಾ ಮಾಡಿ ಅಂತ ಈ ನಮ್ಮ ದುವಾ ಇರ್ಬೇಕು. ಇವತ್ತು ಹಸದ ದರ್ಶನ ನಮ್ಗೆ ಏನ್ ಸಿಕ್ಕಿದೆ, ಬೇರೆ ಜನರಿಗೆ ನಾವು ಯಾವತ್ತು ಹುಡ್ಕೋಬಾರ್ದು. ಅವ್ರಿಗೆ ನೋಡಿ ನಾವು ಯಾವತ್ತು ಹೊಟ್ಟೆ ಕಿಚ್ಚು ಪಡ್ಕೋಬಾರ್ದು. ಅವ್ರಿಗೆ ನಾವು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಂಡ್ರೆ ನಮ್ಗೆ ಏನು ಲಾಭ ಇಲ್ಲ. ನಾವೇ ಹಾಳಾಗ್ತೀವಿ, ನಾವೇ ಸರ್ವನಾಶ ಆಗ್ತೀವಿ. ಅವ್ರು ಎಲ್ಲಿ ಅದಾರ ಅಲ್ಲಿ ಇರ್ತಾರ. ಇವತ್ತು ತಳಗ್ ಬಿದ್ದಿದಾರ ಅವ್ರು. ನಾವು ಏನಾದ್ರೂ ಲಿಂಬೆ ಹಣ್ಣು ಮಾಡಿಸಿ ಅವ್ರಿಗೆ ನಾವು ತಳಗ್ ಬಿಡಿಸಿದೀವಿ. ಅವ್ರಿಗೆ ಇವತ್ತು ನಾವು ಏನಾದ್ರೆ ಜಾದು ಮಂತ್ರ ಮಾಡಿ ಇನ್ಶಾಲ್ಲಾ ತಬಾರಕ ತಾಲ ಅವ್ರದ್ದು ಹೌಸಲ, ಅವ್ರದ್ದು ಶಕ್ತಿ, ಅಲ್ಲನ ಮೇಲೆ ಇರುವ ನೆಮ್ಕಿ ಯಾವತ್ತು ಅವ್ರು ಹಿಂಗ್ ಸರಿಂಗಿಲ್ಲ. ಅವರು ನೆಮ್ಕಿ ಕಟ್ಟಾವಾಗಿ ಇರ್ತೈತಿ ಅವ್ರದ್ದು. ಆದ್ರೆ ಅವ್ರ ಜೊತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ. ನಿಮ್ಮ ಜೊತೆ ಯಾರಿದ್ದಾನೆ? ಲಿಂಬೆ ಹಣ್ಣಿನ ಜಾದು ಶೈತಾನ. ಆ ಶೈತಾನಿಯಲ್ಲಿ ತಗೊಂಡ್ ಹೋಗ್ತಾನ ನರಕನಲ್ಲಿನೇ. ಬೇರೆ ಜನರು ನೋಡಿ ನಾವು ಈ ರೀತಿ ಮಾಡಬಾರ್ದು. ಇವತ್ತಿನ ದರ್ಶಕ ಕುರಾನ್ ನಿಮ್ಗೆ ಇದು ಏನು ಸಿಕ್ಕಿದೆ ಹೇಳಿದ್ರು, ನನ್ನ ಉಮ್ಮತ್ತಿನ ಜನರ ಮೇಲೆ ನನಗೆ ಒಂದು ಭಯ ಇದೆ, ಒಂದು ಮಾತಿನ ಭಯ ಇದೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂಡಿದ್ದಾರೆ, ನನ್ನ ಉಮ್ಮತ್ತಿನ ಜನರ ಮೇಲೆ ಒಂದು ಮಾತಿನ ನನಗೆ ಭಯ ಇದೆ. ಅದು ಭಯ ಯಾವುದು? ಬರೋದ ಕಾಲದಲ್ಲಿ ಜನರು ಶ್ರೀಮಂತರಾಗುತ್ತಾರೆ, ಸಂಪತ್ತು ಜಾಸ್ತಿ ಜಮಾ ಮಾಡುತ್ತಾರೆ, ಸಂಪತ್ತಿನೇ ಜಾಸ್ತಿ ಮಾಡುತ್ತಾರೆ. ಮತ್ತು ಸಂಪತ್ತು ಜಾಸ್ತಿ ಮಾಡಿದ ನಂತರ ಒಬ್ಬರಿಗಿಂತ ಒಬ್ಬರು ಹೊಟ್ಟೆ ಕಿಚ್ಚು ಪಡ್ಕೊಂಡು ಜಗಳ ಮಾಡೋ ಶುರು ಮಾಡ್ತಾರೆ. ಇದೇ ಮಾತಿನ ನನಗೆ ಜಾಸ್ತಿ ಭಯ ಇದೆ ನನ್ನ ಉಮ್ಮತ್ತಿನ ಜನರ ಮೇಲೆ. ಇವತ್ತು ಆಗುಂತಿದ್ದಿಲ್ಲ ಇಂಥ. ಮೊದಲಿಗೆ 1 ಎಕರೆ ಹೊಲ ಇತ್ತು, ಈಗ 5 ಎಕರೆ ಆಯ್ತು. ಮೊದಲಿಗೆ ಏನು ಗಾಡಿನಲ್ಲಿ ಅಡ್ಡಾಡ್ತಿದ್ರು, ಈಗ ಕಾರು ಬಂತು, ಟ್ರ್ಯಾಕ್ಟರ್ ಬಂತು. ಎಷ್ಟು ಬಿಸ್ನೆಸ್ ನಡೆಯ ಕುಂತೈತಿ. ಅವ್ರ ಸಂಪತ್ತು ನೋಡಿ, ಹಣ ನೋಡಿ ಒಬ್ಬರಿಗಿಂತ ಒಬ್ಬರು ಹೊಟ್ಟೆ ಕಿಚ್ಚು ಪಡ್ಕೊಂಡ್ರು ಜಗಳ ಮಾಡೋ ಶುರು ಮಾಡ್ತಾರೆ. ಈ ಮಾತಿನ ನನಗೆ ಭಯ ಇದೆ. ಇವತ್ತು ಅವ್ರು ಹೇಳಿದ ಮಾತು ಹಕ್ಕಾಗಿದೆ.